ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಂಸಾರದ ಗುಟ್ಟನ್ನು ಮುಚ್ಚಿಟ್ಟುಕೊಳ್ಳುವ ಹೆಣ್ಣು ಖಂಡಿತವಾಗಿಯೂ ಗೆಲ್ಲುತ್ತಾಳೆ. ಗಂಡನ ಮನೆಯಲ್ಲಿ ಸಾಸಿವೆ ಕಾಳು ಬಿದ್ದರೂ ತಾಯಿ ಮುಂದೆ ಹೇಳುವ ಹೆಣ್ಣು ಯಾವತ್ತಿಗೂ ಗೆಲ್ಲಲು ಸಾಧ್ಯವಿಲ್ಲ. ಅಂದರೆ ತನ್ನ ಗಂಡನ ಮನೆಯಲ್ಲಿ ಏನೇ ಆದರೂ ಬೇರೆಯವರಿಗೆ ಹೇಳಬಾರ್ದು, ತನ್ನ ಗುಟ್ಟನ್ನು ತಾನು ಮುಚ್ಚಿಟ್ಕೋಬೇಕು. ಗೊತ್ತಾ? ಅಂಥ ಹೆಣ್ಣು ಯಾವತ್ತೂ ಗೆಲ್ತಾಳೆ. ಏನೇ ಆದರೂ ತೊಗೊಂಡೋಗಿ ಚಾಡಿ ಚುಚ್ಚಿಕೊಂಡು ಈಗ ಮಾಡಿದ್ರು ಆಗ ಮಾಡಿದ್ರು ಅಂತ ಬೆಳಗ್ಗೆ ಇದ್ದರೆ ಹೇಳ್ತಾ ಇದ್ದರೆ ಅಂಥ ಹೆಣ್ಣು ಯಾವತ್ತಿಗೂ ಗೆಲ್ಲಲು ಸಾಧ್ಯವಿಲ್ಲ, ಏಳಿಗೆ ಆಗಲ್ಲ ಅಂತ ಹಿಂದೋರು ಹೇಳಿದ್ದಾರೆ. ಅದನ್ನು ತಿಳ್ಕೋಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಈ ಶ್ರೀ ಸೂಕ್ತಂ ಭಾವಾರ್ಥವನ್ನು ನಾವು ತಿಳ್ಕೊಳ್ಳೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ಋಷತಸ್ರಜಾಂ ಚಂದ್ರಾಂ ಹಿರಣ್ಮೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಭಾವಾರ್ಥ ಅಂದರೆ ಬಂಗಾರದ ಬಣ್ಣವನ್ನು ಹೊಂದಿರುವ ಅಗ್ನಿಯೇ, ಹರಿಣದಂತೆ ಚುರುಕಾಗಿರುವ ಹೊನ್ನು ಹಾಗೂ ಬೆಳ್ಳಿಯ ಪುಷ್ಪಮಾಲಿಕೆಯನ್ನು ಧರಿಸಿರುವ ಚಂದಿರೋನೋಪಾದಿಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಿನ್ನದ ಒಡತಿ ಲಕ್ಷ್ಮಿಯನ್ನು ನನ್ನತ್ತ ಕರೆದುತ್ತಾ. ತಾ ಮಹಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಅಗ್ನಿಯೇ, ಶಾಶ್ವತವಾಗಿರುವ ಲಕ್ಷ್ಮಿಯನ್ನು ನನಗಾಗಿ ಕರೆದುಕೊಂಡು ಬಾ. ಆಕೆ ಪ್ರಸನ್ನಳಾದಲ್ಲಿ ಬಂಗಾರ, ಗೋ ಸಂಪತ್ತು, ಕುದುರೆ ಆಳುಗಳನ್ನು ನಾನು ಹೊಂದಬಹುದು. ಅಶ್ವಪೂರ್ವಾಂ ರಥಮಧ್ಯಾಂ ಮಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀಮಾನ್ ದೇವೀಜುಷತಾಂ. ಎದುರಲ್ಲಿ ಕುದುರೆ, ನಡುವಿನಲ್ಲಿ ರಥ, ಆನೆಯ ಶಬ್ದದಿಂದ ಸಂತಸಗೊಳ್ಳುವ ಆ ಶ್ರೀದೇವಿಯನ್ನು ನಾನು ಆಹ್ವಾನಿಸುತ್ತೇನೆ. ಶ್ರೀದೇವಿ ನನ್ನತ್ತ ಬಂದು ಅನುಗ್ರಹಿಸಲಿ. ತಾಂ ಸೋಸ್ಮಿತಾಂ ಕಾಂ ಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತಿಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿವೋಪಹ್ವಯೇ ಶ್ರಿಯಂ. ವರ್ಣಿಸಲ ಅಸಾಧ್ಯವಾಗಿರುವ ಮಂದಹಾಸದಿಂದ ಕೂಡಿದ ಬಂಗಾರದ ಆವರಣದೊಳಗಿರುವ ಕರುಣಾಮಯಿಯಾಗಿರುವ ಪ್ರಕಾಶ ಭರಿತಳಾಗಿರುವ ತೃಪ್ತಳಾಗಿರುವ ಭಕ್ತರನ್ನು ಮುದಗೊಳಿಸುತ್ತಲಿರುವ ಕಮಲದ ಮೇಲೆ ಆಸೀನಳಾಗಿರುವ ತಾವರಿಯ ವರ್ಣವನ್ನು ಹೊಂದಿರುವ ಶ್ರೀದೇವಿಯ ನನ್ನತ್ತ ಕರೆಯುತ್ತಿರುವೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತಿಂ ಶ್ರಿಯಂ ಲೋಕೆ ದೇವಜುಷ್ಟಾಮದಾರಾಂ ತಾಂ ಪದ್ಮಿನೀಪಿಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀ ಮೇ ನಶ್ಯತಾಂ ತಾರುಣೆ. ಚಂದ್ರನಂತೆ ಬೆಳಗುತ್ತಿರುವ, ಕೀರ್ತಿಯಿಂದ ಪ್ರಕಾಶಿಸುವ, ದೇವತೆಗಳ ಸೇವೆಯನ್ನು ಸ್ವೀಕರಿಸುತ್ತಿರುವ ಭಕ್ತರಿಗೆ ವರದಾಯಕಳಾಗಿ ಕಮಲದಂತೆ ಕೋಮಲ ಶರೀರೆಯಾಗಿರುವ ಆ ಶ್ರೀದೇವಿಯನ್ನು ನಾನು ಆಶ್ರಯಿಸುತ್ತಿದ್ದೇನೆ. ನನ್ನಲ್ಲಿರುವ ಅಜ್ಞಾನ, ದುಃಖ, ದಾರಿದ್ರ್ಯ, ಮರೆವ, ಆಲಸ್ಯ, ಜಿಹ್ವಾ ಚಾಪಲ್ಯಾದಿ ದುರಾಚಾರಗಳು ನನಗೆ ಸದಾಚಾರಾದಿ ಶುಭ ಲಕ್ಷಣಗಳನ್ನು ದಯಪಾಲಿಸಲಿ, ರಕ್ಷಿಸಲಿ. ಆಕೆಯನ್ನು ಪ್ರಾರ್ಥಿಸುತ್ತಿದ್ದೇನೆ ನಾನು. ಆದಿತ್ಯವರ್ಣೇ ತಪಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತೋ ಮಾಯಾಂತರಾಯಾಶ್ಚ ವಾಕ್ಯಾ ಲಕ್ಷ್ಮೀ. ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಶ್ರೀದೇವಿಯೇ, ನಿನ್ನ ತಪಸ್ಸಿನ ಪರಿಣಾಮವಾಗಿ ವನಸ್ಪತಿಗಳು, ಬಿಲ್ವವೃಕ್ಷದಂತಹ ಮರಗಳು ಉತ್ಪನ್ನವಾದವು. ಅದರೊಳಗಿರುವ ಅಡಗಿರುವ ಶಕ್ತಿಗಳು ನನ್ನಲ್ಲಿ ಒಳ ಹೊರಗೆ ಹುದುಗಿಕೊಂಡಿರುವ ಆಂತರಿಕ ದೋಷಗಳಾದ ಅಜ್ಞಾನ, ಕಾಮ, ಕೋಪ, ದ್ವೇಷ, ಮತ್ಸರಾದಿ ಆಲಕ್ಷಿಗಳೆಲ್ಲವನ್ನು ನಿವಾರಿಸಿ ನಾನು ನಿವಾರಣೆ ಮಾಡಮ್ಮ ಭಗವಂತಾಯಿ. ಉಪೈತುಮಾನ್ ದೇವಸಕ ಕೀರ್ತಿಶ್ಚ ಮಣಿನಾಸ ಪ್ರಾತರ್ಭೂತೋಸ್ಮರಾಷ್ಟ್ರೇಸ್ಮಿನ್ ಕೀರ್ತಿರುದ್ಧಿಂ ದದಾತು ಮೇ. ಪರಮೇಶ್ವರನ ಸಖನಾದ ಕುಬೇರನು ಮತ್ತು ಖ್ಯಾತಿಯ ನನ್ನ ಸಮೀಪಕ್ಕೆ ಬರಲಿ. ನಾನು ಈ ರಾಷ್ಟ್ರದಲ್ಲಿ ಜನ್ಮವೆತ್ತಿರುವ ನನಗೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ದೇವಿಯು ದಯಪಾಲಿಸಲಿ. ಕ್ಷುತ್ಪಿಪಾಸಾಮಲಾನ್ ಜ್ಯೇಷ್ಠಾಮಲಕ್ಷ್ಮೀನಾಶಯಾಮ್ಯಹಂ ಅಭೂತಿಮ ಸಮೃದ್ಧಿಂಚ ಸರ್ವಾನ್ ನಿರ್ಣದ ಮೇ ಗೃಹಾತ್.
ಹಸಿವು ಬಾಯಾರಿಕೆಗಳಿಂದ ದೋಷಪೂರಿತನಾದ ಹಾಗೆಯೇ ಅದಕ್ಕಿಂತಲೂ ಮೊದಲು ಹುಟ್ಟಿಕೊಂಡಿರುವ ದೋಷಗುಣಗಳನ್ನು ನಾನು ನಾಶಗೊಳಿಸಲು ಇಚ್ಛಿಸುವೆ. ಆ ಕಾರಣಕ್ಕಾಗಿ ಆ ಶ್ರೀದೇವಿಯೇ ದರಿದ್ರತೆಗೆ ಕಾರಣವಾಗಿರುವ ಹಸಿವು, ಬಾಯಾರಿಕೆ, ಧನ, ದಾಹ, ಅತಿ ಮೋಹ, ದುರಾಸೆ ಇತ್ಯಾದಿ ಕೆಟ್ಟ ಶಕ್ತಿಗಳು ನನ್ನ ಮನೆಯಿಂದ ಹೊರಗೆ ಕಳಿಸುವಂತಳಾಗು ತಾಯಿ ಅಂತ ಕೇಳ್ಕೊಳ್ಳೋದು. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪೃಷ್ಟಾಂ ಕರಿಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿವೋಪಪ್ಪಯೇ ಶ್ರಿಯಂ. ಸುವಾಸನೆಯ ಮೂಲಕ ಗುರುತಿಸಬಹುದಾದ, ಅದರಿಂದ ಅಲ್ಲಾಡಿಸಲು ಅಸಾಧ್ಯವಾಗಿರುವ, ನಿತ್ಯವೂ ಸಸ್ಯಾದಿಗಳಿಂದ ಪೋಷಕರ ಸತ್ವವನ್ನು ಒದಗಿಸುವ ಎಲ್ಲ ಜೀವಗಳ ಜೀವಧಾರಕ ಪೃಥ್ವಿ ರೂಪಿಣಿಯಾಗಿರುವ ಶ್ರೀದೇವಿಯು ನಾನು ಇಲ್ಲಿಗೆ ಆಹ್ವಾನಿಸುತ್ತಿದ್ದೇನೆ. ಮನಸಂ ಕಾಮಮಾಕೋತಿಂ ವಾಚಸ್ಸತ್ಯಮಶೀಮಹಿ ಪಶೂನಾಂ ರೂಪಮನ್ಯಸ್ಯಾಮಿ ಶ್ರೀಯತಾಂ ಯಶ. ಮನಸ್ಸಿನ ಎಲ್ಲ ಬಯಕೆಗಳನ್ನು ಮಾತುಗಳಲ್ಲಿನ ಸತ್ಯಾಸತ್ಯವನ್ನು ಅರಿತುಕೊಳ್ಳೋಣ. ಅನ್ಯರೂಪಿಣಿ ಮತ್ತು ಪಶುರೂಪಿಣಿ, ಯಶೋರೂಪಿಣಿ, ಖ್ಯಾತಿಯು ಸಂಪನ್ನೆಯಾಗಿರುವ ಶ್ರೀದೇವಿಯು ನನ್ನಲ್ಲಿ ನೆಲೆಯಾಗಲಿ. ಕರ್ದಮೇನ ಪ್ರಜಾಭೂತ ಮಯಿ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನಿ. ಶ್ರೀದೇವಿಯ ಕರ್ದಮನೆಂಬ ಮಹರ್ಷಿಯಿಂದ ಪ್ರಜೆಗಳನ್ನು ಪಡೆದಳು. ಕರ್ದಮ ಮಹರ್ಷಿಯು ನನ್ನ ಸಮೀಪವರ್ತಿಯಾಗಲಿ. ಅದರಿಂದ ಸಂತೃಪ್ತಳಾದ ತಾಯಿ ಶ್ರೀದೇವಿಯ ಪದ್ಮಮಾಲಾ ಭೂಷಿತಳಾಗಿ ನನ್ನ ಕುಲದಲ್ಲಿ ಸದಾ ನೆಲೆಗೊಳ್ಳುವಂತಲಾಗಲಿ. ಆಪಸೃಜಂತು ಸಿಗ್ಧಾನಿ ಚಿಕ್ಲಿ ತವಸಮೇ ಗೃಹೇ ನಿಚ ದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ. ಜಲರೂಪಿಣಿಯಾಗಿರುವ ಲಕ್ಷ್ಮಿಯು ಅನುಕೂಲವಾದ ಕಾರ್ಯಗಳನ್ನು ಮಾಡಲಿ. ಲಕ್ಷ್ಮೀಪುತ್ರನಾಗಿರುವ ಕಾಮದೇವನೇ, ಕಾಮಿತಾರ್ಥ ತನ್ನ ಮನೆಯಲ್ಲಿ ನೆಲೆಯಾಗು ಮತ್ತು ತಾಯಿಯಾಗಿರುವ ಶ್ರೀದೇವಿಯು ನನ್ನಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವಂತೆ ಮಾಡಮ್ಮ ತಾಯಿ. ಆರ್ದ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಳಾಂ ಪದ್ಮಮಾಲಿನೀಂ ಚಂದ್ರಾಂ ಮೃಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಕರುಣಾಳುವಾದ ಅಗ್ನಿದೇವನೇ, ಆನೆಯ ಸೊಂಡಿಲಿನಿಂದ ಅಭಿಷೇಕ ಮಾಡಿಸಿಕೊಳ್ಳುತ್ತಿರುವ ಸಮೃದ್ಧಿ ಭರಿತಳಾದ ನಸುಗೆಂಪು ವರ್ಣದ ಕಮಲದ ಹಾರವನ್ನು ಆಧರಿಸಿರುವ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಸ್ವರ್ಣಾಭರಣಭೂಷಿತವಾಗಿರುವ ತಾಯಿ ಲಕ್ಷ್ಮೀದೇವಿಯನ್ನು ನನಗಾಗಿ ಆಹ್ವಾನಿಸು ತಾಯಿ. ಆರ್ದ್ರಾಂ ಹ್ಯಕರ್ಣೀಂ ಯಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಮೃಣಿಮೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಹೇ ಅಗ್ನಿದೇವನೇ, ಹೇ ಅನ್ನಪೂರ್ಣಿಯಾಗಿರುವ ಹಸ್ತದಲ್ಲಿ ನರ್ಮದಂಡವನ್ನು ಹಿಡಿದುಕೊಂಡಿರುವಂತಹ ಶುಭವರ್ಣವನ್ನು ಹೊಂದಿರುವಳಾಗಿರುವಳಾದ ಬಂಗಾರದ ಹಾರಗಳಿಂದ ಅಲಂಕೃತಳಾಗಿರುವ ಸೂರ್ಯಪ್ರಕಾಶದಿಂದ ಬೆಳಗುತ್ತಿರುವ ಸ್ವರ್ಣ ವಿಭೂಷಿತೆಯಾಗಿರುವ ತಾಯಿ ಲಕ್ಷ್ಮೀದೇವಿಯೇ ನನ್ನಲ್ಲಿ ಕರೆದುಕೊಂಡು ಬಾ ತಾಯಿ. ತಾಂ ಮಾವಜಾತವೇದೋ ಲಕ್ಷ್ಮೀ ಮನಪಗಾಮಿನೇ ಯಸ್ಯಾಂ ಹಿರಣ್ಯಂ ಪ್ರಭೋ ತಂ ಗಾವೋ ದಾಸ್ಯೋ ಶುವನ್ಮಿಂದೇಯಂ ಪುರುಷಾನಂ. ಅಗ್ನಿದೇವನೇ, ಯಾಕೆ ಪ್ರಸನ್ನಳಾದ ಪರಿಮಿತ ಬಂಗಾರವನ್ನು, ಗೋವುಗಳನ್ನು, ದಾಸಿಯರನ್ನು, ಕುದುರೆಗಳನ್ನು ಮತ್ತು ಆಳುಗಳನ್ನು ನಾನು ಪಡೆದಿರಬಹುದಾಗಿಯೋ ಅಂತಹ ಚಿರಸ್ಥಾಯಿಯಾಗಿರುವ ಮಾತೆ ಲಕ್ಷ್ಮೀದೇವಿಯನ್ನು ನನ್ನಲ್ಲಿಗೆ ಕರೆದುಕೊಂಡು ಬಾ ತಾಯಿ. ಓಂ ಮಹಾಲಕ್ಷ್ಮೀ ಷಡ್ಮಹೇ ವಿಷ್ಣುಪತ್ನಿ ಚ ದೇವಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಮಹಾಲಕ್ಷ್ಮಿಯನ್ನು ಅರಿತುಕೊಳ್ಳಲು ಯತ್ನಿಸುವವ ವಿಷ್ಣುಪತ್ನಿಯಾಗಿರುವ ಆಕೆಯಲ್ಲಿ ಪ್ರಾರ್ಥಿಸುವೆ. ಅಂತಹ ಮಹಿಮಾನ್ವಿತಳಾಗಿರುವ ಲಕ್ಷ್ಮಿಯು ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಮಾಡಲಿ. ಸನ್ಮಾರ್ಗದಲ್ಲಿ ಕೆಟ್ಟದ್ದನ್ನು ಮಾಡೋದಕ್ಕೆ ಬೇಡ, ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡಿಕೊಡಮ್ಮ ತಾಯಿ. ಯಶ್ಚ ಪ್ರಯತೋ ಭೂತ್ವಾ ಜುಹುಯಾದ ಆಜ್ಯಮನ್ವಹಂ ಶ್ರಿಯ ಪಂಚದಶಶ್ಚಂಚ ಶ್ರೀಕಾಮ ಸಂಜಬೇದ್. ಯಾವತ್ತೂ ಸುಖ ಸಮೃದ್ಧಿಯನ್ನೂ ಬಯಸುತ್ತಾನೋ ಅಂಥವನು ಅಂತರ್ಬಹಿಶುದ್ಧಿಯುಳ್ಳವನಾಗನು. ಶ್ರದ್ಧಾಯುಕ್ತನಾಗಿರುವ ಪ್ರತಿ ದಿವಸ ತುಪ್ಪದಿಂದ ಹೋಮವನ್ನು ಮಾಡಬೇಕು ಮತ್ತು ಶ್ರೀದೇವಿ ಕುರಿತಾಗಿ ಋಗ್ವೇದದಲ್ಲಿ ಹೇಳಲಾಗಿರುವ ಈ 15 ಮಂತ್ರಗಳನ್ನು ಯಾವತ್ತೂ ಜಪಿಸುತ್ತಿರಬೇಕು. ಪದ್ಮಾಸನೆ ಪದ್ಮಮೋರು ಪದ್ಮಾಕ್ಷಿ ಪದ್ಮಸಂಭವೆ ತಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ. ಪದ್ಮಾಸನದಲ್ಲಿ ಕುಳಿತವಳಾದ, ತಾವರೆಯನ್ನು ಹೋಲುವ ತೊಡೆಯನ್ನು ಹೊಂದಿರುವವಳಾದ, ಕಮಲದಂತೆ ಚಲುವಾಗಿರುವ ಕಣ್ಣುಗಳಾದ ತಾವರೆಯಲ್ಲಿ ಹುಟ್ಟಿರುವ ನೀನು ನನ್ನಲ್ಲಿಗೆ ಬಂದು ಅನುಗ್ರಹಿಸುವವಳಾಗು. ಆ ಮೂಲಕ ನಾನು ಸೌಖ್ಯವನ್ನು ಹೊಂದುತ್ತೇನೆ ತಾಯಿ. ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾದನೆ ಧನಮ್ಮೇ ಲಭತಾಂ ದೇವಿ ಸರ್ವಕಾಮ ಆರ್ಥ ಸಿದ್ಧಯೇ. ಭಕ್ತಾದಿಗಳಿಂದ ಕುದುರೆ, ಗೋವು, ಸಂಪದಗಳನ್ನಿವ ಸಂಪದ್ಭರಿತ ದೇವಿಯೇ, ನನ್ನಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ನನಗೆ ಸಂಪತ್ತನ್ನು ಕರುಣಿಸು. ಪುತ್ರಪೌತ್ರಧನ್ ಧಾನ್ಯಂ ನಸ್ತ್ಯಶ್ಚಾಚ ವಿಗೋರ್ಥಂ ಪ್ರಜಾನಾಂ ಭವಸಿ ಮಾತಾ ಯಶ್ವಂತಂ ಕರೋತು ಮಾಂ.
ಸಮಸ್ತ ಲಕ್ಷ್ಮೀದೇವಿಯೇ ನೀನು ಸಮಸ್ತ ಪ್ರಜಾವರ್ಗದ ತಾಯಿ, ಮಕ್ಕಳು ಮೊಮ್ಮಕ್ಕಳು, ದಾನ ಸಂಪತ್ತು, ಆನೆ, ಕುದುರೆ, ಗೋವು, ರಥ ಇವೆಲ್ಲವನ್ನೂ ನನಗೆ ಕರುಣಿಸು, ದೀರ್ಘಾಯುಷ್ಯವುಳ್ಳಂತರಾಗಿ ಮಾಡಮ್ಮ ತಾಯಿ ಅಂತ ಕೇಳ್ಕೊಳ್ಳೋದು. ಚಂದ್ರವಾಂ ಲಕ್ಷ್ಮೀಂ ಈಶಾನಾಂ ಸೂರ್ಯಾವಾಂ ಶ್ರಿಯಮೀಶ್ವರೀಂ ಚಂದ್ರ ಸೂರ್ಯಾಗ್ನಿ ಸರ್ವಾಂ ಮಹಾಲಕ್ಷ್ಮೀಶ ಉಪಾಸ್ಮಹೆ. ಚಂದ್ರನೋಪಾದಿಯಲ್ಲಿ ಕಾಂತಿಯನ್ನು ಹೊಂದಿರುವ ಶುಭಲಕ್ಷಣಯುಕ್ತಳಾದ ಲೋಕದೇಶೆಯಾಗಿರುವ ಸೂರ್ಯನಂತೆ ಶೋಭಾಯಮಾನವಾಗಿರುವ ಬೆಳಗುವ ಚಲುವಿಯಾದ ಸಂಪತ್ತಿಗೆ ಒಡತಿಯಾದ ಸೂರ್ಯಚಂದ್ರಾಗ್ನಿಗಳಿಂದ ಮಿಗಿಲಾದ ಕಾಂತಿ ಉಳ್ಳವನಾದ ಮಹಾಲಕ್ಷ್ಮಿ ನಾನು ಉಪಾಸಿಸುವೆ. ಧನಮಗ್ನಿರ್ಧನಂ ವಾಯು ಧನಂ ಸೂರ್ಯೋ ಧನಂ ವಸುವೋ ಧನಮಿಂದ್ರೋ ಬೃಹಸ್ಪತಿರ್ವರ್ಣಂ ಧನಮಷ್ಟತೆ. ಅಗ್ನಿ, ವಾಯು, ಸೂರ್ಯ, ದೇವತೆಯರು, ಇಂದ್ರ, ಬೃಹಸ್ಪತಿ, ವರುಣ, ಅಗ್ನಿ ಆದಿಯಾಗಿರುವ ಸಮಸ್ತ ದೇವತೆಯರು ನನಗೆ ಸಂಪತ್ತನ್ನು ಕರುಣಿಸಲಿ. ವೈನತೇಯಂ ಸೋಮಂ ಪಿಬ ಪುತ್ರ ಸೋಮಂ ಧನಸ್ಸ ಸೋಮಿನೋ ಮಕ್ಕಿನದಾಥ ಸೋಮಿನಿ. ವಿನುತಾದೇವಿಯ ಮಗನಾಗಿರುವ ಗರುಡನೇ ನೀನು ಸೋಮ ರಸವನ್ನು ಸೇವಿಸುವವನಾಗು. ವೃತ್ತಸುರ ಸಂಹಾರಿಯಾದ ಇಂದ್ರನೂ ಸೋಮರಸನಾದ ಸೋಮ ರಸ ಪಾನ ಮಾಡಲಿ. ಸೋಮಪಾನಕ್ಕೆ ಯೋಗ್ಯರಾದ ದೇವತೆಗಳೇ ನೀನು ಸೋಮಪಾನ ಮಾಡುವವರಾಗಿರುವ ನೀವುಗಳು ನನಗೆ ಧನ ಸೋಮಾದಿಗಳನ್ನು ದಯಪಾಲಿಸಿರಿ. ನ ಕ್ರೋಧೋ ನ ಶಮಾತ್ಸರ್ಯೋ ನ ಲೋಭೋ ನ ಶುಭಾಮತಿ ಭವಂತು ಕೃತ ಪುಣ್ಯಾನಾಂ ಭಕ್ತಾನಾಂ ಶ್ರೀ ಸೂಕ್ತಂ ಜಪೇ ಸದಾ. ಶ್ರದ್ಧಾ ಪುರಸ್ಸರವಾಗಿ ಶ್ರೀ ಸೂಕ್ತವನ್ನು ಜಪಿಸುವ ಜನರಿಗೆ ಎಂದು ಸಿಟ್ಟು, ಮತ್ಸರ, ದುರಾಸೆ, ಅತ್ಯಾಸೆ, ದುರ್ಬುದ್ಧಿಗಳು ಎಂದೂ ಉಂಟಾಗದಿರಲಿ. ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋವಂತು ಸರ್ವ ಬೀಜಾನೇವ ಬ್ರಹ್ಮ ದಿಶೋಜಿ. ರಾತ್ರಿಯ ರೂಪಿರವಳಾದ ಲಕ್ಷ್ಮಿಯೇ, ನಿನ್ನ ದಯೆಯಿಂದ ಅಂತರಿಕ್ಷದಲ್ಲಿರುವ ಮೋಡಗಳು ಸಿಡಿಲು ಮಿಂಚು ಸಹಿತವಾದ ಮಳೆಗೈಯಲ್ಲಿ, ಆದ್ದರಿಂದ ಭೂಮಿಯಲ್ಲಿನ ಬೀಜಗಳು ಮೊಳಕೆಯೊಡೆದು ಗಿಡವಾಗಿ ಬೆಳೆಯಲಿ. ಬ್ರಹ್ಮದ್ವೇಷಗಳನ್ನು ನಾಶ ಮಾಡುವುದರಿಂದ ಮೂಲಕ ನಮ್ಮನ್ನು ಕಾಪಾಡು ತಾಯಿಯೇ. ಸರಸಿಜಾಂ ಯೇ ಸರೋಜಹಸ್ತೆ ಧವಲ ತರಾಂ ಶುಕ ಗಂಧಮಾಲ್ಯಂ ಶೋಭೆ ಭಗವತಿ ಹರಿವಲ್ಲವೇ ಮನೋಜ್ಞೆ ತ್ರಿಭುವನ ಭೋತಿ ಕರೆ ಪ್ರಸೀದ ಮಖ್ಯಂ. ಸರೋವರದಲ್ಲಿ ನೆಲೆಯಾಗಿರುವವಳೆ, ತಾವರೆ ಪುಷ್ಪವನ್ನು ಹಸ್ತದಲ್ಲಿರುವವಳೆಯೇ, ಪರಿಶುಭ್ರವಾಗಿರುವ ಶ್ವೇತವರ್ಣ ದಾಡಿಯೇ, ಸುವಾಸನ ಭರಿತವಾಗಿರುವ ಮಾಲೆಯನ್ನು ಧರಿಸಿ ಶೋಭಿಸುವರಾಗು. ಶ್ರೀ ಹರಿಪ್ರಿಯದಾದ ಚಲುವೆಯೇ, ಮೂರು ಲೋಕಗಳಿಗೂ ಐಶ್ವರ್ಯ ದಾತಳಾಗಿ ನನಗೆ ಪ್ರಸನ್ನಳಾಗು. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯ ವಿಷ್ಣುಮೂಲಕೂಲೆ ತತ್ವಾದ ಮಹಿಸಿನಿಂದಸ್ವ. ಕಮಲಪುಷ್ಪವನ್ನು ಇಷ್ಟಪಡುವ ಪದ್ಮಿನಿ ಸ್ತ್ರೀಯಾಗಿರುವ ಸ್ತ್ರೀಯರನ್ನು ವರ್ಣಿಸುವ ರೂಪಗಳಲ್ಲಿ ಒಂದು ವರ್ಗ. ತಾವರಿಯನ್ನು ಕೈಯಲ್ಲಿ ಹಿಡಿದಿರುವ ಕಮಲಾಸನೆಯಾಗಿರುವ ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳು ಹೊಂದಿರುವ ಜಗತ್ತಿನ ಜನರಿಗೆ ಅಚ್ಚುಮೆಚ್ಚಿನಾದ ಮಹಾವಿಷ್ಣುವಿಗೆ ಅನುಕೂಲತೆಯನ್ನು ಸರಿಯಾದ ಮಹಾಲಕ್ಷ್ಮಿಯೇ ನೀನು ನನ್ನಲ್ಲಿರಿಸು ತಾಯಿ. ವಿಷ್ಣು ಪತ್ನಿಂ ಕ್ಷಮಾಂ ದೇವಿ ಮಾಧವೀಂ ಮಾಧವ ಪ್ರಿಯಂ ವಿಷ್ಣು ಪ್ರಿಯಂ ಸಖಿ ನಮಾಮ್ಯಾಂ ಅಚ್ಯುತ ವಲ್ಲಭಂ. ವಿಷ್ಣುವಿನ ಪತ್ನಿಯಾಗಿರುವ ಕ್ಷಮ ಗುಣ ಪರಿವರ್ಣೆಯಾಗಿರುವ ವಸಂತ ಋತುವಿನಲ್ಲಿರುವ ವಿಷ್ಣುವಿನಂಥ ಪಾತ್ರಳಾದ ವಿಷ್ಣುವಿಗೆ ಅತ್ಯಂತ ಪ್ರೀತಿಯ ಸಹಿತೆಯಾಗಿರುವ ಯಾವುದಕ್ಕೂ ಚ್ಯುತಿ ಇಲ್ಲದವಳನ್ನು ಇಷ್ಟಪಡುವ ಭುವಿ ರೂಪಿಣಿಯಾಗಿರುವ ಲಕ್ಷ್ಮೀದೇವಿ ನಾನು ಶಿರಬಾಗುವೆ. ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾದೇವಿಯನ್ನು ಅರಿತುಕೊಳ್ಳಲು ಪ್ರಯತ್ನಿಸುವೆ. ವಿಷ್ಣುಪತಿಯಾಗಿರುವ ಆಕೆಯ ವಿನುಗ್ರಹಕ್ಕೋಸ್ಕರವಾಗಿ ಧ್ಯಾನಿಸುತ್ತಿದ್ದೇನೆ. ಆ ಮಹಾಲಕ್ಷ್ಮಿಯೇ ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸಲಿ. ಶ್ರೀ ವರ್ಷಸ್ಯ ಮಾಯಾಶ್ಯಂ ರೋಗ್ಯ ಮಾವಿದಾಚೋ ಭವಾಂ ಮಾಹೀಯತೆ ಧನಂ ಧಾನ್ಯಂ ಸಂಪತ್ತಂ ಪಶುಂ ಪುತ್ರಲಾಭಂ ಶತಸಂವತ್ಸರಂ ದೀರ್ಘಾಯುಷ್ಯಂ. ಆ ಮಾತೆ ದೇವಿಯೇ, ನಮ್ಮ ಮುಖ ಕಾಂತಿ ಆರೋಗ್ಯ ನಮಗೆ ದೀರ್ಘಾಯುಷ್ಯವನ್ನು ಕರುಣಿಸು, ಆಯುಷ್ಯವನ್ನು ಕರುಣಿಸು. ಕಾಂತಿಯುಕ್ತವಾದ ಶ್ರೇಷ್ಠತ್ವವನ್ನು ದಯಪಾಲಿಸುವುದರೊಂದಿಗೆ ಸಂಪತ್ತು, ಧಾನ್ಯ, ಗೋ ಸಂಪದ, ಪುತ್ರ ಸಂಪತ್ತು ಹಾಗೂ 100 ವರ್ಣಗಳ ಪೂರ್ಣಾಯುಷ್ಯವನ್ನು ಒದಗಿಸು. ಕರ್ದಮ್ಯ ಆನಂದ ಕರ್ದಮಂ ಗೊತ್ತಾಯ್ತಾ? ಶ್ರೀ ಸೂಕ್ತಕ್ಕೆ ಆನಂದ, ಕರ್ದಮ, ಶ್ರೀದ, ಶಕ್ಲೀತ ಎಂಬುದಾಗಿ 4 ಶ್ರೀದೇವಿ ತರಿಯರೆ. ಋಷಿಗಳಿಂದ ಪ್ರಸಿದ್ಧಿ ಪಡೆದಿರುವ ಶ್ರೀದೇವಿಯು ದೇವತೆಯಾಗಿರುತ್ತಾಳೆ. ಋಣ, ರೋಗಾದಿ, ದಾರಿದ್ರ್ಯ, ಪಾಪಗಳು, ಮೃತ್ಯು, ಭಯ, ಶೋಕ, ಮನಸ್ತಾಪ ಇವೆಲ್ಲ ಹೋಗಲಿ. ಶ್ರೀದೇವಿಯೇ, ನನ್ನನ್ನು ಹಂಗಿನಿಂದ ಮುಕ್ತಗೊಳಿಸುವುದೊಂದಾಗಿ ನನ್ನಲ್ಲಿ ಅನಾರೋಗ್ಯ, ಶತ್ರು, ಪೀಡೆ, ಬಡತನ, ಹಸಿವು, ಕಡುಕು, ಅಮೃತ್ಯುಗಳು, ಭೀತಿ, ದುಃಖ, ಮನಸ್ತಾಪಗಳು ಸದಾ ನಾಶಗೊಳಿಸಮ್ಮ.
ಯಾಸಾಂ ಪದ್ಮಾಸನಸ್ಥಾ ಪ್ರಕಟತಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾವೇ ಸರ್ವತಾ ಸ್ತನಭರ ನಮಿತಾ ಶುಭ್ರವಸ್ತೋತ್ತರೀಯ ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣಿಸ್ತೈ ಸ್ಥಾಪಿತಾ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಾಸ್ತಾಂಸ್ತೆ ಸರ್ವಮಾಂಗಲ್ಯಯುಕ್ತ. ಯಾವಾಕೆ ಪದ್ಮಾಸನದಲ್ಲಿ ಕುಳಿತಿರುವವಳೋ, ಯಾವಾಕೆ ವಿಸ್ತಾರವಾಗಿ ನಡುವಿರುವುದೋ, ಯಾವಾಕೆಯು ಕಮಲದಳವನ್ನು ಹೋಲುವ ಕಣ್ಣುಗಳನ್ನು ಹೊಂದಿರುವಳೋ, ಅವಳಿಗಿರುವ ಸುಳಿಯುವಂತಹ ನಾಭಿಯನ್ನು ಹೊಂದಿರುವಳೋ, ಭಾರವಾಗಿರುವ ಸ್ತನಗಳಿಂದ ಕೂಡಿದವಳಾಗಿರುವಳೋ, ಶ್ವೇತವರ್ಣ ಧಾರಣಿಯೋ, ರಕ್ತಖಚಿತವಾದ ಬಂಗಾರದ ಕೊಡಗಳು ನೀರಿನಿಂದ ಆನೆಗಳ ಮೂಲಕ ಅಭಿಷೇಕವನ್ನು ಮಾಡಿಸಿಕೊಳ್ಳುತ್ತಿರುವಳೋ, ಹಸ್ತದಲ್ಲಿ ತಾವರೆ ಪುಷ್ಪಗಳನ್ನು ಹಿಡಿದಿರುವಳೋ ಅಂತಹ ಮಹಾಲಕ್ಷ್ಮಿಯು ಸರ್ವ ಸೌಭಾಗ್ಯವತಿಯಾಗಿ ಸದಾ ನನ್ನ ಮನೆಯಲ್ಲಿ ನೆಲೆಯ ಮಾಡಲಿ. ಲಕ್ಷ್ಮೀಂ ಶ್ರೀರಾಮದ್ರಾಜತಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷರದ್ವಾವಿವ ಬ್ರಹ್ಮೇಂಗಂಗಾಧರಾಂ ತ್ವಾಂ ತ್ರೈಲಕುಟಿಂ ಸಂಜಾಂ ವಂದೇ ಮುಕುಂದಪ್ರಿಯಾಂ. ಆಲುಗಡಲ್ಲಿ ಒಡೆಯುವ ಮಗಳಾದ ಶ್ರೀರಂಗಧಾಮ ಆದಿಕೇಶಿಯಾದ ಸರ್ವದೇವತಾ ಸ್ತ್ರೀಯರು ಸೇವಕಿಯರಾಗಿ ಯಾರ ಸೇವೆಗೈಯುವರೋ, ಹಾಗೆಯೇ ಬ್ರಹ್ಮಾಂಡಕ್ಕೆ ಏಕಮಾತ್ರ ದೀಪದ ಕುಡಿಯಂತಿರುವ ಯಾರ ಕಡೆ ಕಣ್ಣೋಟದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ವೈಭವ ದೊರಕಿದೆಯೋ ಅಂತಹ ಮೂರು ಲೋಕಗಳನ್ನು ತನ್ನ ಕುಟುಂಬವನ್ನಾಗಿ ಹೊಂದಿರುವ ಮುಕುಂದನ ಪ್ರಿಯ ಆಗಿರುವ ಲಕ್ಷ್ಮಿಗೆ ನಾನು ಶಿರಸಾ ವಂದಿಸುವೆ. ಸಿದ್ಧಲಕ್ಷ್ಮೀ ಮೋಕ್ಷ ಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀ ಲಕ್ಷ್ಮೀ ವರಲಕ್ಷ್ಮೀಶ ಪ್ರಸನ್ನಾಮ ಸರ್ವದಾ. ಸಿದ್ಧಿದಾಯಕಿಯಾದ ಲಕ್ಷ್ಮೀ ಮೋಕ್ಷ ಪ್ರಧಾನಿಯಾದ ಲಕ್ಷ್ಮೀ ಜಯದೇವ ಕರುಣಿಸುವ ಲಕ್ಷ್ಮೀ ಮಧು ಪ್ರವಚನವನ್ನು ಆಡುವ ಲಕ್ಷ್ಮೀಕಾಂತತೆಯಾಗಿರುವ ಲಕ್ಷ್ಮಿ ಹಾಗೂ ವರದಾಯಿನಿಯಾಗಿರುವ ಲಕ್ಷ್ಮಿಯೂ ಆಗಿರುವ ಮಹಾಲಕ್ಷ್ಮಿಯೇ ನೀನು ಸದಾ ನನಗೆ ಪ್ರಸನ್ನಲಾಗು. ವರಾಂಕುಶೋಪಾಶಮ ಭೀತಿ ಮುದ್ರಾಂ ಕೈವಂತಿಂ ಕಮಲಾಸ್ತಾಂ ಬಾಲಾರ್ಕಕೋಟಿ ಪ್ರತಿಭಾ ತ್ರಿನೇತ್ರಂ ಭಜೇಹಿಮಾದ್ಯಾಂ ಜಗದೀಶಂತಾಂ. ಹಸ್ತಗಳಲ್ಲಿ ಅಂಕುಶ, ಪಾಶಗಳಲ್ಲಿ ಹಾಗೂ ವರ ಅಭಯ ಮುದ್ರೆಗಳನ್ನು ಧರಿಸಿ ಪದ್ಮಾಸನದಲ್ಲಿ ವಿರಾಜಮಾನವಾಗಿರುವ ಉದಯಿಸುವ ಕೋಟಿ ಸೂರ್ಯದ ಪ್ರಕಾಶಮಾನದಲ್ಲಿರುವ ಮುಕ್ಕಣ್ಣಳಾಗಿರುವ ಆ ಜಗತ್ತೊಡೆಯನ್ನು ನಾನು ಜೋಡಿಸುತ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತೇ. ಏ ನಾರಾಯಣೇ, ಸರ್ವಮಂಗಳ ಮಾಂಗಲ್ಯೇ ದಾಯಕಿ, ಶಿವಸ್ವರೂಪಿಣಿಯಾದ ಸರ್ವಾರ್ಥಗಳನ್ನು ಸಾಧಿಸುವವಳು, ಶರಣ್ಯಳು, ಮೂರು ಲೋಕಗಳು ಜನಸಿಯೂ ಗೌರಿಯೂ ಆಗಿರುವ ನಿನಗೆ ನನ್ನ ಪ್ರಣಾಮಗಳು. ಇವತ್ತು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತೇ. ಶ್ರೀಚಕ್ರ ಮುಂದೆ ನೀವು ಯಾವಾಗಲೂ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳಿ, ಭಾಳ ಒಳ್ಳೆಯದು. ಮನೆಯಲ್ಲೂ ಹೇಳ್ಕೊಳ್ಳಿ, ಭಾಳ ಒಳ್ಳೆಯದು. ಇವತ್ತು ನಾವು ಶ್ರೀ ಸೂಕ್ತದ ಬಗ್ಗೆ ಅರ್ಥ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 15/8/2025 ಶುಕ್ರವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ಸಪ್ತಮಿ, ರಾತ್ರಿ 1:10. ನಕ್ಷತ್ರ ಅಶ್ವಿನಿ, ಬೆಳಗಿನ ಜಾವ 9:58. ಮಳೆ ಆಶ್ಲೇಷ, 4ನೇ ಪಾದ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರೂ ಬರೋ ಭಾರತ್ ಮಾತಾ ಕಿ ಜೈ. ನಮ್ಮ ದೇಶವನ್ನು ಉಳಿಸ್ಬೇಕು. ನಾವು ಯಾವಾಗಲೂ ನಮ್ಮ ದೇಶದ ಸಂಪತ್ತನ್ನು, ನಮ್ಮ ದೇಶದ ನೀರನ್ನು, ನಮ್ಮ ದೇಶದ ಅಭಿವೃದ್ಧಿನ ಮಾಡೋದಕ್ಕೆ ಎಲ್ಲರೂ ಇದಾಗಿ ಇವತ್ತೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೆಬ್ಬಳಲು ಶ್ರೀಚಕ್ರ ಮಾತಾ ತಿಳಿಸುತ್ತೆ. ರಾಹುಕಾಲ 10:53 12:27, ಗುಳಿಕ ಕಾಲ 7:45 9:19, ಯಮಗಂಟ ಕಾಲ 3:35 5:09 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.